ದಾವಣಗೆರೆ ದಕ್ಷಿಣದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟದನ್ನ ಬಿಟ್ರೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್, ಲಿಂಗಾಯತ ಸಮುದಾಯ ಅದರ ಓಟು ಬಿಜೆಪಿಗೆ ಅನಿವಾರ್ಯ. ಆ ಮೂಲಕ ಯಡಿಯೂರಪ್ಪನವರು ಹಾಗೆ ಅವರ ಪುತ್ರರಾದ ವಿಜಯೇಂದ್ರ ಅವರು ಅನಿವಾರ್ಯ. ಅದಕ್ಕೊಂದು ಅಭಿಮಾನೋತ್ಸವ, ಅದಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅಂದ್ರೆ ಒಂದು ಸಮುದಾಯ, ಕೆಲ ಸೆಟ್ ಆಫ್ ಲೀಡರ್ಸ್ ಇದಕ್ಕೆ ಸ್ಟಿಕ್ ಆನ್ ಆಗಿರುವ ಬಿಜೆಪಿ ನಿಮ್ಮದೇ ಪಕ್ಷದಲ್ಲಿರುವ ಇತರೆ ಸಮುದಾಯದ ನಾಯಕರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಆಗಿತ್ತು. ನಮ್ದು ಎಲ್ಲಾ ಜಾತಿ ಸಮುದಾಯದನ್ನ ಒಟ್ಟಿಗೆ ಹಿಂದುತ್ವ ನಮ್ದು ವಿಚಾರ. ಹಿಂದುತ್ವದ ವಿಚಾರ ಬಂದಾಗ ಎಲ್ಲರನ್ನೂ ನಾವು ತಗೊಂಡೋಗಿದ್ದೀರಿ, ಮುಂದೆನೂ ನಾವು ತಗೊಂಡೋಗ್ತೀರಿ. ನಾವೇನು ಯಾವುದೋ ಲಿಂಗಾಯತ ಜಾತಿ. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು, ಹಳೆ ಮೈಸೂರು ಪೂರ್ತಿ ಒಕ್ಕಲಿಗರಿರೋದು, ಗೆದ್ದಿರೋದೆಲ್ಲ ಜಾಸ್ತಿ ಒಕ್ಕಲಿಗ ಏರಿಯಾದಲ್ಲೇ ನಾವು ಗೆದ್ದಿದ್ದೀರಿ. ಹಿಂದೆ ಎಸ್ಟಿಗಳೆಲ್ಲ ಓಟ್ ನಮಗೆ ಹೈಯೆಸ್ಟ್ ಎಸ್ಟಿ ಸೀಟ್ಗಳನ್ನ ನಾವು ಗೆದ್ದಿದ್ದೀರಿ. ನಾವು ನಮ್ಮಲ್ಲೇ ಹೈಯೆಸ್ಟ್ ದಲಿತರು MLAಗಳಾಗಿದ್ರು ಹಿಂದೆ. ಅದರಿಂದ ನಾವು ಹಿಂದೂ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಷ್ಟೇ. ಅವ್ರಿಗೂ ನಮಗೂ ಡಿಫರೆನ್ಸ್ ಅಂತಂದ್ರೆ, ನಮಗೂ ಅವ್ರಿಗೂ ಅವರು ಮುಸ್ಲಿಮರ ಓಲೈಕೆ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಫ್ರೀ ಮೊನ್ನೆ 800 ಕೋಟಿ ಕೊಟ್ರು, ಅವ್ರಿಗೆ ಹಿಜಾಬ್ ತೆಗೆದಿತ್ತು, ಹಿಜಾಬ್ ಮತ್ತೆ ತಂದ್ರು. ಈ ತರ ಅವರು ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಅವರು ನಮ್ ತರ ಎಲ್ಲಾ ಸಮುದಾಯಗಳಿಗೂ ಉಪಯೋಗ ಆಗುವಂತ, ಎಲ್ಲಾ ಸಮುದಾಯನ ಒಟ್ಟಿಗೆ ತಗೊಂಡು ಹೋಗುವಂತ ಸ್ಕೀಮ್ಸ್ ಇಲ್ಲ. ಚಲ್ವಾದಿ ಸರ್, ಆಯ್ತು ಸರ್, ವೈಯಕ್ತಿಕ ಮಟ್ಟದಲ್ಲೇ ಪ್ರಶ್ನೆ ಅನ್ಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೆ ನಾವು ಪ್ರಾಬಲ್ಯ ಕೊಡ್ತಾ ಇದೀವಿ, ಪ್ರಾಮುಖ್ಯತೆ ಕೊಡ್ತಿದೀವಿ, ಪ್ರಾತಿನಿಧ್ಯ ಕೊಡ್ತಿದೀವಿ ಅಂತ ಹೇಳ್ತಾ ಇದೀರಿ ಬಿಜೆಪಿಯಲ್ಲಿ. ನೇರವಾಗಿ ಕೇಳ್ತೀನಿ ಅಶೋಕ್ ಸರ್, ಹಾಗಾದ್ರೆ ಒಕ್ಕಲಿಗ ಸಮುದಾಯ ಆನ್ ದ ಸ್ಕೇಲ್ ಆಫ್ 1 to 10 ಅಶೋಕ್ ಅವರ ಪರವಾಗಿ ಎಷ್ಟಿರಬಹುದು ಅಥವಾ ಪರ್ಸೆಂಟೇಜ್ ಅಲ್ಲಿ ಹೇಳಿ? ರಾಜ್ಯದ ಒಕ್ಕಲಿಗ ವೋಟರ್ಸ್ ಪೈಕಿ ಎಷ್ಟು ಅಶೋಕ್ ಅವ್ರ ಮುಖ ನೋಡಿ ವೋಟ್ ಹಾಕುತ್ತೆ? ಬೆಂಗಳೂರಲ್ಲಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ನಾವು ಬೆಂಗಳೂರಲ್ಲಿ 198ರಲ್ಲಿ 101 ಸ್ಥಾನ ಕಾರ್ಪೊರೇಷನ್ ಗೆದ್ರಿ. ಕಾಂಗ್ರೆಸ್ ಗೆದ್ದಿದ್ದು 70. ಅದು ಅಶೋಕ್ ಒಂದು ಓಟ್ ಇಲ್ವಾ ಅಲ್ಲಿ? ಹಾಗಾದ್ರೆ ಈಗ ನಾವು ಬೆಂಗಳೂರಲ್ಲಿ 5 ಪಾರ್ಲಿಮೆಂಟ್ರಿ ಬರ್ತದೆ, 5ಕ್ಕೆ5 ನಾವು ಗೆದ್ದಿದ್ದೀರಿ. ಬೆಂಗಳೂರಲ್ಲಿ ಒಕ್ಕಲಿಗ ಡಾಮಿನೇಷನ್ ಇದೆ, 5ಕ್ಕೆ5 ಗೆದ್ದಿದ್ದೀರಿ. ಶಕ್ತಿ ಇಲ್ದಿರ ಗೆದ್ದಿದ್ದೀರಾ? ನಮ್ಮ ಪಾರ್ಟಿಯಲ್ಲಿ ಆ ತರ ಜಾತಿ ಮೇಲೆ ವರ್ಗೀಕರಣ ಮಾಡುವಂತ ಸಿಸ್ಟಮ್ ಇಲ್ಲ. ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ ಈ ತರ ಲಿಂಗಾಯತರು, ಈ ತರ ಒಕ್ಕಲಿಗ ಬೇರೆ ಬೇರೆ. ಆದ್ರೆ ಪಾರ್ಟಿಯಲ್ಲಿ ನಾವು ಹಿಂದೂ ವಿಚಾರಕ್ಕೋಸ್ಕರನೇ ಆದ್ಯತೆ ಕೊಡೋರು. ದಾವಣಗೆರೆ ದಕ್ಷಿಣದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟದನ್ನ ಬಿಟ್ರೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್, ಲಿಂಗಾಯತ ಸಮುದಾಯ ಅದರ ಓಟು ಬಿಜೆಪಿಗೆ ಅನಿವಾರ್ಯ. ಆ ಮೂಲಕ ಯಡಿಯೂರಪ್ಪನವರು ಹಾಗೆ ಅವರ ಪುತ್ರರಾದ ವಿಜಯೇಂದ್ರ ಅವರು ಅನಿವಾರ್ಯ. ಅದಕ್ಕೊಂದು ಅಭಿಮಾನೋತ್ಸವ, ಅದಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅಂದ್ರೆ ಒಂದು ಸಮುದಾಯ, ಕೆಲ ಸೆಟ್ ಆಫ್ ಲೀಡರ್ಸ್ ಇದಕ್ಕೆ ಸ್ಟಿಕ್ ಆನ್ ಆಗಿರುವ ಬಿಜೆಪಿ ನಿಮ್ಮದೇ ಪಕ್ಷದಲ್ಲಿರುವ ಇತರೆ ಸಮುದಾಯದ ನಾಯಕರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಆಗಿತ್ತು. ನಮ್ದು ಎಲ್ಲಾ ಜಾತಿ ಸಮುದಾಯದನ್ನ ಒಟ್ಟಿಗೆ ಹಿಂದುತ್ವ ನಮ್ದು ವಿಚಾರ. ಹಿಂದುತ್ವದ ವಿಚಾರ ಬಂದಾಗ ಎಲ್ಲರನ್ನೂ ನಾವು ತಗೊಂಡೋಗಿದ್ದೀರಿ, ಮುಂದೆನೂ ನಾವು ತಗೊಂಡೋಗ್ತೀರಿ. ನಾವೇನು ಯಾವುದೋ ಲಿಂಗಾಯತ ಜಾತಿ. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು, ಹಳೆ ಮೈಸೂರು ಪೂರ್ತಿ ಒಕ್ಕಲಿಗರಿರೋದು, ಗೆದ್ದಿರೋದೆಲ್ಲ ಜಾಸ್ತಿ ಒಕ್ಕಲಿಗ ಏರಿಯಾದಲ್ಲೇ ನಾವು ಗೆದ್ದಿದ್ದೀರಿ. ಹಿಂದೆ ಎಸ್ಟಿಗಳೆಲ್ಲ ಓಟ್ ನಮಗೆ ಹೈಯೆಸ್ಟ್ ಎಸ್ಟಿ ಸೀಟ್ಗಳನ್ನ ನಾವು ಗೆದ್ದಿದ್ದೀರಿ. ನಾವು ನಮ್ಮಲ್ಲೇ ಹೈಯೆಸ್ಟ್ ದಲಿತರು MLAಗಳಾಗಿದ್ರು ಹಿಂದೆ. ಅದರಿಂದ ನಾವು ಹಿಂದೂ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಷ್ಟೇ. ಅವ್ರಿಗೂ ನಮಗೂ ಡಿಫರೆನ್ಸ್ ಅಂತಂದ್ರೆ, ನಮಗೂ ಅವ್ರಿಗೂ ಅವರು ಮುಸ್ಲಿಮರ ಓಲೈಕೆ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಫ್ರೀ ಮೊನ್ನೆ 800 ಕೋಟಿ ಕೊಟ್ರು, ಅವ್ರಿಗೆ ಹಿಜಾಬ್ ತೆಗೆದಿತ್ತು, ಹಿಜಾಬ್ ಮತ್ತೆ ತಂದ್ರು. ಈ ತರ ಅವರು ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಅವರು ನಮ್ ತರ ಎಲ್ಲಾ ಸಮುದಾಯಗಳಿಗೂ ಉಪಯೋಗ ಆಗುವಂತ, ಎಲ್ಲಾ ಸಮುದಾಯನ ಒಟ್ಟಿಗೆ ತಗೊಂಡು ಹೋಗುವಂತ ಸ್ಕೀಮ್ಸ್ ಇಲ್ಲ. ಚಲ್ವಾದಿ ಸರ್, ಆಯ್ತು ಸರ್, ವೈಯಕ್ತಿಕ ಮಟ್ಟದಲ್ಲೇ ಪ್ರಶ್ನೆ ಅನ್ಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೆ ನಾವು ಪ್ರಾಬಲ್ಯ ಕೊಡ್ತಾ ಇದೀವಿ, ಪ್ರಾಮುಖ್ಯತೆ ಕೊಡ್ತಿದೀವಿ, ಪ್ರಾತಿನಿಧ್ಯ ಕೊಡ್ತಿದೀವಿ ಅಂತ ಹೇಳ್ತಾ ಇದೀರಿ ಬಿಜೆಪಿಯಲ್ಲಿ. ನೇರವಾಗಿ ಕೇಳ್ತೀನಿ ಅಶೋಕ್ ಸರ್, ಹಾಗಾದ್ರೆ ಒಕ್ಕಲಿಗ ಸಮುದಾಯ ಆನ್ ದ ಸ್ಕೇಲ್ ಆಫ್ 1 to 10 ಅಶೋಕ್ ಅವರ ಪರವಾಗಿ ಎಷ್ಟಿರಬಹುದು ಅಥವಾ ಪರ್ಸೆಂಟೇಜ್ ಅಲ್ಲಿ ಹೇಳಿ? ರಾಜ್ಯದ ಒಕ್ಕಲಿಗ ವೋಟರ್ಸ್ ಪೈಕಿ ಎಷ್ಟು ಅಶೋಕ್ ಅವ್ರ ಮುಖ ನೋಡಿ ವೋಟ್ ಹಾಕುತ್ತೆ? ಬೆಂಗಳೂರಲ್ಲಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ನಾವು ಬೆಂಗಳೂರಲ್ಲಿ 198ರಲ್ಲಿ 101 ಸ್ಥಾನ ಕಾರ್ಪೊರೇಷನ್ ಗೆದ್ರಿ. ಕಾಂಗ್ರೆಸ್ ಗೆದ್ದಿದ್ದು 70. ಅದು ಅಶೋಕ್ ಒಂದು ಓಟ್ ಇಲ್ವಾ ಅಲ್ಲಿ? ಹಾಗಾದ್ರೆ ಈಗ ನಾವು ಬೆಂಗಳೂರಲ್ಲಿ 5 ಪಾರ್ಲಿಮೆಂಟ್ರಿ ಬರ್ತದೆ, 5ಕ್ಕೆ5 ನಾವು ಗೆದ್ದಿದ್ದೀರಿ. ಬೆಂಗಳೂರಲ್ಲಿ ಒಕ್ಕಲಿಗ ಡಾಮಿನೇಷನ್ ಇದೆ, 5ಕ್ಕೆ5 ಗೆದ್ದಿದ್ದೀರಿ. ಶಕ್ತಿ ಇಲ್ದಿರ ಗೆದ್ದಿದ್ದೀರಾ? ನಮ್ಮ ಪಾರ್ಟಿಯಲ್ಲಿ ಆ ತರ ಜಾತಿ ಮೇಲೆ
ವರ್ಗೀಕರಣ ಮಾಡುವಂತ ಸಿಸ್ಟಮ್ ಇಲ್ಲ. ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ ಈ ತರ ಲಿಂಗಾಯತರು, ಈ ತರ ಒಕ್ಕಲಿಗ ಬೇರೆ ಬೇರೆ. ಆದ್ರೆ ಪಾರ್ಟಿಯಲ್ಲಿ ನಾವು ಹಿಂದೂ ವಿಚಾರಕ್ಕೋಸ್ಕರನೇ ಆದ್ಯತೆ ಕೊಡೋರು. ದಾವಣಗೆರೆ ದಕ್ಷಿಣದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟದನ್ನ ಬಿಟ್ರೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್, ಲಿಂಗಾಯತ ಸಮುದಾಯ ಅದರ ಓಟು ಬಿಜೆಪಿಗೆ ಅನಿವಾರ್ಯ. ಆ ಮೂಲಕ ಯಡಿಯೂರಪ್ಪನವರು ಹಾಗೆ ಅವರ ಪುತ್ರರಾದ ವಿಜಯೇಂದ್ರ ಅವರು ಅನಿವಾರ್ಯ. ಅದಕ್ಕೊಂದು ಅಭಿಮಾನೋತ್ಸವ, ಅದಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅಂದ್ರೆ ಒಂದು ಸಮುದಾಯ, ಕೆಲ ಸೆಟ್ ಆಫ್ ಲೀಡರ್ಸ್ ಇದಕ್ಕೆ ಸ್ಟಿಕ್ ಆನ್ ಆಗಿರುವ ಬಿಜೆಪಿ ನಿಮ್ಮದೇ ಪಕ್ಷದಲ್ಲಿರುವ ಇತರೆ ಸಮುದಾಯದ ನಾಯಕರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಆಗಿತ್ತು. ನಮ್ದು ಎಲ್ಲಾ ಜಾತಿ ಸಮುದಾಯದನ್ನ ಒಟ್ಟಿಗೆ ಹಿಂದುತ್ವ ನಮ್ದು ವಿಚಾರ. ಹಿಂದುತ್ವದ ವಿಚಾರ ಬಂದಾಗ ಎಲ್ಲರನ್ನೂ ನಾವು ತಗೊಂಡೋಗಿದ್ದೀರಿ, ಮುಂದೇನೂ ನಾವು ತಗೊಂಡೋಗ್ತೀರಿ. ನಾವೇನು ಯಾವುದೋ ಲಿಂಗಾಯತ ಜಾತಿ. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು, ಹಳೆ ಮೈಸೂರು ಪೂರ್ತಿ ಒಕ್ಕಲಿಗರು ಇರೋದು, ಗೆದ್ದಿರೋದೆಲ್ಲ ಜಾಸ್ತಿ ಒಕ್ಕಲಿಗ ಏರಿಯಾದಲ್ಲೇ ನಾವು ಗೆದ್ದಿದ್ದೀರಿ. ಹಿಂದೆ ಎಸ್ ಟಿಗಳೆಲ್ಲ ಓಟ್, ನಮಗೆ ಹೈಯೆಸ್ಟ್ ಎಸ್ ಟಿ ಸೀಟ್ಗಳನ್ನ ನಾವು ಗೆದ್ದಿದ್ದೀರಿ. ನಾವು ನಮ್ಮಲ್ಲೇ ಹೈಯೆಸ್ಟ್ ದಲಿತರು MLA-ಗಳಾಗಿದ್ರು ಹಿಂದೆ. ಅದರಿಂದ ನಾವು ಹಿಂದೂ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಷ್ಟೇ. ಅವ್ರಿಗೂ ನಮಗೂ ಡಿಫರೆನ್ಸ್ ಅಂತಂದ್ರೆ, ನಮಗೂ ಅವ್ರಿಗೂ ಅವರು ಮುಸ್ಲಿಮರ ಓಲೈಕೆ ಮಾಡ್ತಾರಷ್ಟೇ. ಅವ್ರಿಗೆ ಫ್ರೀ 800 ಕೋಟಿ ಕೊಟ್ರು, ಅವ್ರಿಗೆ ಹಿಜಾಬ್ ತೆಗೆದಿತ್ತು, ಹಿಜಾಬ್ ಮತ್ತೆ ತಂದ್ರು. ಈ ತರ ಅವರು ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಅವರು ನಮ್ ತರ ಎಲ್ಲಾ ಸಮುದಾಯಗಳಿಗೂ ಉಪಯೋಗ ಆಗುವಂತ, ಎಲ್ಲಾ ಸಮುದಾಯನ ಒಟ್ಟಿಗೆ ತಗೊಂಡು ಹೋಗುವಂತ ಸ್ಕೀಮ್ಸ್ ಇಲ್ಲ. ಚಲ್ವಾದಿ ಸರ್, ಆಯ್ತು ಸರ್, ವೈಯಕ್ತಿಕ ಮಟ್ಟದಲ್ಲೇ ಪ್ರಶ್ನೆ ಅನ್ಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೆ ನಾವು ಪ್ರಾಬಲ್ಯ ಕೊಡ್ತಾ ಇದೀವಿ, ಪ್ರಾಮುಖ್ಯತೆ ಕೊಡ್ತಿದೀವಿ, ಪ್ರಾತಿನಿಧ್ಯ ಕೊಡ್ತಿದೀವಿ ಅಂತ ಹೇಳ್ತಾ ಇದೀರಿ ಬಿಜೆಪಿಯಲ್ಲಿ. ನೇರವಾಗಿ ಕೇಳ್ತೀನಿ ಅಶೋಕ್ ಸರ್, ಹಾಗಾದ್ರೆ ಒಕ್ಕಲಿಗ ಸಮುದಾಯ ಆನ್ ದ ಸ್ಕೇಲ್ ಆಫ್ 1 to 10 ಅಶೋಕ್ ಅವರ ಪರವಾಗಿ ಎಷ್ಟಿರಬಹುದು, ಅಥವಾ ಪರ್ಸೆಂಟೇಜ್ ಅಲ್ಲಿ ಹೇಳಿ, ರಾಜ್ಯದ ಒಕ್ಕಲಿಗ ವೋಟರ್ಸ್ ಪೈಕಿ ಎಷ್ಟು ಅಶೋಕ್ ಅವ್ರ ಮುಖ ನೋಡಿ ವೋಟ್ ಹಾಕುತ್ತೆ? ಬೆಂಗಳೂರಲ್ಲಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ನಾವು ಬೆಂಗಳೂರಲ್ಲಿ 198ರಲ್ಲಿ 101 ಸ್ಥಾನ ಕಾರ್ಪೊರೇಷನ್ ಗೆದ್ರಿ. ಕಾಂಗ್ರೆಸ್ ಗೆದ್ದಿದ್ದು 70. ಅದು ಅಶೋಕ್ ಒಂದು ವೋಟ್ ಇಲ್ವಾ ಅಲ್ಲಿ? ಹಾಗಾದ್ರೆ ಈಗ ನಾವು ಬೆಂಗಳೂರಲ್ಲಿ 5 ಪಾರ್ಲಿಮೆಂಟ್ರಿ ಬರ್ತದೆ, 5 ನಾವು ಗೆದ್ದಿದ್ದೀರಿ. ಬೆಂಗಳೂರಲ್ಲಿ ಒಕ್ಕಲಿಗ ಡಾಮಿನೇಷನ್ ಇದೆ, 5 ಗೆದ್ದಿದ್ದೀರಿ. ಶಕ್ತಿ ಇಲ್ದಿರ ಗೆದ್ದಿದ್ದೀರಾ? ನಮ್ಮ ಪಾರ್ಟಿಯಲ್ಲಿ ಆ ತರ ಜಾತಿ ಮೇಲೆ ವರ್ಗೀಕರಣ ಮಾಡುವಂತ ಸಿಸ್ಟಮ್ ಇಲ್ಲ. ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ ಈ ತರ ಲಿಂಗಾಯತರು, ಈ ತರ ಒಕ್ಕಲಿಗ ಬೇರೆ ಬೇರೆ. ಆದ್ರೆ ಪಾರ್ಟಿಯಲ್ಲಿ ನಾವು ಹಿಂದೂ ವಿಚಾರಕ್ಕೋಸ್ಕರನೇ ಆದ್ಯತೆ ಕೊಡೋರು. ದಾವಣಗೆರೆ ದಕ್ಷಿಣದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟದನ್ನ ಬಿಟ್ರೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್, ಲಿಂಗಾಯತ ಸಮುದಾಯ ಅದರ ಓಟು ಬಿಜೆಪಿಗೆ ಅನಿವಾರ್ಯ. ಆ ಮೂಲಕ ಯಡಿಯೂರಪ್ಪನವರು ಹಾಗೆ ಅವರ ಪುತ್ರರಾದ ವಿಜಯೇಂದ್ರ ಅವರು ಅನಿವಾರ್ಯ. ಅದಕ್ಕೊಂದು ಅಭಿಮಾನೋತ್ಸವ, ಅದಕ್ಕೆ ಅಮಿತ್ ಶಾ ಅವರು ಬರ್ತಾರೆ. ಅಂದ್ರೆ ಒಂದು ಸಮುದಾಯ, ಕೆಲ ಸೆಟ್ ಆಫ್ ಲೀಡರ್ಸ್ ಇದಕ್ಕೆ ಸ್ಟಿಕ್ ಆನ್ ಆಗಿರುವ ಬಿಜೆಪಿ ನಿಮ್ಮದೇ ಪಕ್ಷದಲ್ಲಿರುವ ಇತರೆ ಸಮುದಾಯದ ನಾಯಕರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಆಗಿತ್ತು. ನಮ್ದು ಎಲ್ಲಾ ಜಾತಿ ಸಮುದಾಯದನ್ನ ಒಟ್ಟಿಗೆ ಹಿಂದುತ್ವ ನಮ್ದು ವಿಚಾರ. ಹಿಂದುತ್ವದ ವಿಚಾರ ಬಂದಾಗ ಎಲ್ಲರನ್ನೂ ನಾವು ತಗೊಂಡೋಗಿದ್ದೀರಿ, ಮುಂದೇನೂ ನಾವು ತಗೊಂಡೋಗ್ತೀರಿ. ನಾವೇನು ಯಾವುದೋ ಲಿಂಗಾಯತ ಜಾತಿ. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು, ಹಳೆ ಮೈಸೂರು ಪೂರ್ತಿ ಒಕ್ಕಲಿಗರು ಇರೋದು, ಗೆದ್ದಿರೋದೆಲ್ಲ ಜಾಸ್ತಿ ಒಕ್ಕಲಿಗ ಏರಿಯಾದಲ್ಲೇ ನಾವು ಗೆದ್ದಿದ್ದೀರಿ. ಹಿಂದೆ ಎಸ್ ಟಿಗಳೆಲ್ಲ ಓಟ್, ನಮಗೆ ಹೈಯೆಸ್ಟ್ ಎಸ್ ಟಿ ಸೀಟ್ಗಳನ್ನ ನಾವು ಗೆದ್ದಿದ್ದೀರಿ. ನಾವು ನಮ್ಮಲ್ಲೇ ಹೈಯೆಸ್ಟ್ ದಲಿತರು MLA-ಗಳಾಗಿದ್ರು ಹಿಂದೆ. ಅದರಿಂದ ನಾವು ಹಿಂದೂ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಷ್ಟೇ. ಅವ್ರಿಗೂ ನಮಗೂ ಡಿಫರೆನ್ಸ್ ಅಂತಂದ್ರೆ, ನಮಗೂ ಅವ್ರಿಗೂ ಅವರು ಮುಸ್ಲಿಮರ ಓಲೈಕೆ ಮಾಡ್ತಾರಷ್ಟೇ. ಅವ್ರಿಗೆ ಫ್ರೀ 800 ಕೋಟಿ ಕೊಟ್ರು, ಅವ್ರಿಗೆ ಹಿಜಾಬ್ ತೆಗೆದಿತ್ತು, ಹಿಜಾಬ್ ಮತ್ತೆ ತಂದ್ರು. ಈ ತರ ಅವರು ಮುಸ್ಲಿಮರನ್ನ ಓಲೈಕೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ರೆ ಅವರು ನಮ್ ತರ ಎಲ್ಲಾ ಸಮುದಾಯಗಳಿಗೂ ಉಪಯೋಗ ಆಗುವಂತ, ಎಲ್ಲಾ ಸಮುದಾಯನ ಒಟ್ಟಿಗೆ ತಗೊಂಡು ಹೋಗುವಂತ ಸ್ಕೀಮ್ಸ್ ಇಲ್ಲ. ಚಲ್ವಾದಿ ಸರ್, ಆಯ್ತು ಸರ್, ವೈಯಕ್ತಿಕ ಮಟ್ಟದಲ್ಲೇ ಪ್ರಶ್ನೆ ಅನ್ಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೆ ನಾವು ಪ್ರಾಬಲ್ಯ ಕೊಡ್ತಾ ಇದೀವಿ, ಪ್ರಾಮುಖ್ಯತೆ ಕೊಡ್ತಿದೀವಿ, ಪ್ರಾತಿನಿಧ್ಯ ಕೊಡ್ತಿದೀವಿ ಅಂತ ಹೇಳ್ತಾ ಇದೀರಿ ಬಿಜೆಪಿಯಲ್ಲಿ. ನೇರವಾಗಿ ಕೇಳ್ತೀನಿ ಅಶೋಕ್ ಸರ್, ಹಾಗಾದ್ರೆ ಒಕ್ಕಲಿಗ ಸಮುದಾಯ ಆನ್ ದ ಸ್ಕೇಲ್ ಆಫ್ 1 to 10 ಅಶೋಕ್ ಅವರ ಪರವಾಗಿ ಎಷ್ಟಿರಬಹುದು, ಅಥವಾ ಪರ್ಸೆಂಟೇಜ್ ಅಲ್ಲಿ ಹೇಳಿ, ರಾಜ್ಯದ ಒಕ್ಕಲಿಗ ವೋಟರ್ಸ್ ಪೈಕಿ ಎಷ್ಟು ಅಶೋಕ್ ಅವ್ರ ಮುಖ ನೋಡಿ ವೋಟ್ ಹಾಕುತ್ತೆ? ಬೆಂಗಳೂರಲ್ಲಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ನಾವು ಬೆಂಗಳೂರಲ್ಲಿ 198ರಲ್ಲಿ 101 ಸ್ಥಾನ ಕಾರ್ಪೊರೇಷನ್ ಗೆದ್ರಿ. ಕಾಂಗ್ರೆಸ್ ಗೆದ್ದಿದ್ದು 70. ಅದು ಅಶೋಕ್ ಒಂದು ವೋಟ್ ಇಲ್ವಾ ಅಲ್ಲಿ? ಹಾಗಾದ್ರೆ ಈಗ ನಾವು ಬೆಂಗಳೂರಲ್ಲಿ 5 ಪಾರ್ಲಿಮೆಂಟ್ರಿ ಬರ್ತದೆ, 5 ನಾವು ಗೆದ್ದಿದ್ದೀರಿ. ಬೆಂಗಳೂರಲ್ಲಿ ಒಕ್ಕಲಿಗ ಡಾಮಿನೇಷನ್ ಇದೆ, 5 ಗೆದ್ದಿದ್ದೀರಿ.
ಶಕ್ತಿ ಇಲ್ದಿರ ಗೆಲ್ದಿದ್ದೀರಾ? ನಮ್ಮ ಪಾರ್ಟಿಯಲ್ಲಿ ಆ ತರ ಜಾತಿ ಮೇಲೆ ವರ್ಗೀಕರಣ ಮಾಡುವಂತ ಸಿಸ್ಟಮ್ ಇಲ್ಲ. ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ ಈ ತರ ಲಿಂಗಾಯತರು, ಈ ತರ ಒಕ್ಕಲಿಗ, ಬೇರೆ ಬೇರೆ. ಆದ್ರೆ ಪಾರ್ಟಿಯಲ್ಲಿ ನಾವು ಹಿಂದೂ ವಿಚಾರಕ್ಕೋಸ್ಕರನೇ ಆದ್ಯತೆ ಕೊಡೋರು.